ಇಂಗ್ಲೀಷ್ನಲ್ಲಿ ಸಿನ್ಸ್, ಫ್ರಮ್ ಮತ್ತು ಫಾರ್ ಹೇಗೆ ಬಳಸುವುದು? ಇಂಗ್ಲೀಷ್ನಲ್ಲಿ ಸಿನ್ಸ್, ಫ್ರಮ್ ಮತ್ತು ಫಾರ್ ಹೇಗೆ ಬಳಸುವುದು ಕಲಿಯೋಣ ಬನ್ನಿ. ಸಿನ್ಸ್ ಅಂದರೆ ಏನು, ಫ್ರಮ್ ಅಂದರೆ ಏನು, ಫಾರ್ ಅಂದರೆ ಏನು? ಸಮಯದ ಆಧಾರದ ಮೇಲೆ ಸಿನ್ಸ್, ಫಾರ್ ಮತ್ತು ಫ್ರಮ್ ಪದಗಳನ್ನು ಬಳಸಲಾಗುತ್ತದೆ. ಸಮಯದ ಆಧಾರ ನೋಡೋಣ ಬನ್ನಿ. ಸಿನ್ಸ್ ಅಂದರೆ ಆಗಿನಿಂದ. ಸಿನ್ಸ್ ಅಂದ್ರೇನು? ಆಗಿನಿಂದ. ಒಂದು ಕ್ರಿಯೆಯು ಭೂತಕಾಲದ ಖಚಿತ ಸಮಯದಿಂದ ಆರಂಭವಾಗಿ ಈಗಲೂ ಮುಂದುವರಿದಾಗ, ಭೂತಕಾಲದ ಖಚಿತ ಸಮಯದಿಂದ ಅಂದರೆ ಆ ಪಾಯಿಂಟ್ ಬೇಕು, ಅದು ಹೇಳಿದರೆ ಮಾತ್ರ ಸಿನ್ಸ್ ಬೇಕು, ಇಲ್ಲಾದರೆ ಸಿನ್ಸ್ ಹೇಳಲಿಕ್ಕೆ ಆಗೋದಿಲ್ಲ. ಎಕ್ಸ್ಪ್ಲೇನ್ ಮಾಡ್ತೇನೆ ನೋಡಿ. ಐ ಹ್ಯಾವ್ ಬಿನ್ ಲಿವಿಂಗ್ ಹಿಯರ್ ಸಿನ್ಸ್ 2015. ಎಲ್ಲಿಂದ? ಸಿನ್ಸ್ 2015. ನಾನು 2015ರಿಂದ ಇಲ್ಲಿ ವಾಸಿಸುತ್ತಿದ್ದೇನೆ. 2015ರಿಂದ. ಎಕ್ಸ್ಪ್ಲೇನ್ ಮಾಡ್ತೇನೆ ನೋಡಿ. ಐ ಹ್ಯಾವ್ ಬಿನ್ ಲಿವಿಂಗ್ ಹಿಯರ್ ಸಿನ್ಸ್ 2015. ನಾನು 2015ರಿಂದ ಇಲ್ಲಿ ವಾಸಿಸುತ್ತಿದ್ದೇನೆ. ಐ ಹ್ಯಾವ್ ಬಿನ್ ಲಿವಿಂಗ್ ಹಿಯರ್ ಸಿನ್ಸ್ 2015. ಈ ಸಿನ್ಸ್ ಹೇಳಿದ ಕೂಡಲೇ ಖಚಿತ ಸಮಯ ಬೇಕು. ಖಚಿತ ಸಮಯ ಕೊಟ್ಟರೆ ಮಾತ್ರ ನೀವು ಸಿನ್ಸ್ ಹೇಳಬೇಕು, ಇಲ್ಲಾದರೆ ಒಟ್ರಾಸಿ ಸಿನ್ಸ್ ಹೇಳಲಿಕ್ಕೆ ಬರುವುದಿಲ್ಲ. ಓಕೆ, ಇನ್ನೊಂದು ಉದಾಹರಣೆ ನೋಡೋಣ. ಇಟ್ ಹ್ಯಾಸ್ ಬಿನ್ ರೈನಿಂಗ್ ಸಿನ್ಸ್ ಮಾರ್ನಿಂಗ್. ಬೆಳಗ್ಗಿನಿಂದ ಮಳೆ ಬರುತ್ತಿದೆ. ಇಟ್ ಹ್ಯಾಸ್ ಬಿನ್ ರೈನಿಂಗ್ ಸಿನ್ಸ್ ಮಾರ್ನಿಂಗ್. ಮಾರ್ನಿಂಗ್ನಿಂದ, ಬೆಳಗ್ಗಿನಿಂದ ಮಳೆ ಬರುತ್ತಿದೆ. ಶಿ ಹ್ಯಾಸ್ ಬಿನ್ ಸಿಕ್ ಸಿನ್ಸ್ ಮಂಡೇ. ಅವಳು ಸೋಮವಾರದಿಂದ ಕಾಯಿಲೆಯಾಗಿದ್ದಾಳೆ. ಶಿ ಹ್ಯಾಸ್ ಬಿನ್ ಸಿಕ್ ಸಿನ್ಸ್ ಮಂಡೇ. ನೆನಪಿಟ್ಕೊಳ್ಳಿ, ಖಚಿತ ಸಮಯ, ಯಾವಾಗಿನಿಂದ ಖಚಿತ ಸಮಯ ಹೇಳುವಾಗ ಸಿನ್ಸ್ ಬಳಸಿ. ಎರಡನೇದಾಗಿ ಫಾರ್. ಫಾರ್ ಕಾಲದ ಅವಧಿ. ಒಂದು ಕ್ರಿಯೆಯು ಎಷ್ಟು ಸಮಯದವರೆಗೆ ನಡೆಯಿತು ಎಂದು ಹೇಳಲು ಫಾರ್ ಬಳಸುತ್ತೇವೆ. ಎಷ್ಟು ಸಮಯ ನಡೆಯಿತು? ಐ ಸ್ಟಡೀಡ್ ಫಾರ್ 2 hours. ನಾನು 2 ಗಂಟೆಗಳ ಕಾಲ ಓದಿದೆ. ಐ ಸ್ಟಡೀಡ್ ಫಾರ್ 2 hours. ದೇ ಹ್ಯಾವ್ ಬಿನ್ ಮ್ಯಾರಿಡ್ ಫಾರ್ 5 years. ಅವರಿಗೆ ಮದುವೆಯಾಗಿ 5 ವರ್ಷಗಳಾಗಿವೆ. ದೇ ಹ್ಯಾವ್ ಬಿನ್ ಮ್ಯಾರಿಡ್ ಫಾರ್ 5 years. ಸಮಯದ ಅವಧಿ. ವಿ ವೇಟೆಡ್ ಆಟ್ ದ ಸ್ಟೇಷನ್ ಫಾರ್ 30 minutes. ನಾವು ನಿಲ್ದಾಣದಲ್ಲಿ 30 ನಿಮಿಷಗಳ ಕಾಲ ಕಾಯ್ದೆವು. ವಿ ವೇಟೆಡ್ ಆಟ್ ದ ಸ್ಟೇಷನ್ ಫಾರ್ 30 minutes. ಸಮಯದ ಅವಧಿ. ನಿಮಗೆ ಅರ್ಥ ಆಗ್ತಾ ಇದೆ ಅಂತ ನಾನು ತಿಳ್ಕೊಳ್ತೇನೆ. ಅರ್ಥ ಆಗದಿದ್ದರೆ ಕಮೆಂಟ್ ಮಾಡಿ ಕೇಳಿ. ಈ ಇಂಗ್ಲೀಷ್ ಗ್ರಾಮರಲ್ಲಿ ಏನೆಲ್ಲ ಉಂಟೋ ಅದು ನಿಮಗೆ ನಾನು ಇನ್ನಷ್ಟು ವಿಡಿಯೋಗಳ ಮಾಡಿ ಅರ್ಥ ಆಗುವ ಹಾಗೆ ಮಾಡ್ತೇನೆ. ಡೋಂಟ್ ವರಿ, ನನಗೆ ಜಸ್ಟ್ ಕಮೆಂಟ್ ಮಾಡಿ ತಿಳಿಸಿ, ನಾನು ಅರ್ಥ ಆಗುವಾಗೆ ಮಾಡ್ತೇನೆ. ಓಕೆ, ಹಾಂ, ಯಾರಿಗಾದರೂ ನನ್ನ ಕೋರ್ಸಿಗೆ ಸೇರಬೇಕು, ಇದನ್ನು ಇನ್ನೂ ಡೀಟೇಲ್ ಆಗಿ ಕಲಿಬೇಕು, 599 rupees ನನ್ನ ನಂಬರಿಗೆ ಕಳಿಸಿ. ನಾನು ನಿಮಗಾಗಿಯೇ ಒಂದು ಕೋರ್ಸ್ ಮಾಡಿದ್ದೇನೆ. ಅದು ನೀವು ಮಾಡಿದರೆ 3 ತಿಂಗಳಲ್ಲಿ ಇಂಗ್ಲೀಷ್ ಮಾತಾಡಲಿಕ್ಕೆ ಕಲಿತೀರಿ, ಅದು ಗ್ಯಾರಂಟಿ. ಈಗ ಇದನ್ನು ಇನ್ನಷ್ಟು ಹೇಳ್ತೇನೆ. ಇನ್ನೊಂದು ಉಂಟು, ಸಿನ್ಸ್ ಆಯಿತು, ಫಾರ್ ಆಯಿತು, ಫ್ರಮ್ ನೋಡೋಣ ಬನ್ನಿ. ಫ್ರಮ್ ಅಂದರೆ ಇಂದ. ಫ್ರಮ್ ಅಂದರೆ ಇಂದ. ಒಂದು ಕ್ರಿಯೆ ಆರಂಭವಾಗುವ ಸಾಮಾನ್ಯ ಸಮಯ ಅಥವಾ ಜಾಗವನ್ನು ಸೂಚಿಸಲು. ಇದು ಹೆಚ್ಚಾಗಿ ಟು ಅಥವಾ ಅಂಟಿಲ್ ಜೊತೆ ಬಳಕೆಯಾಗುತ್ತದೆ. ಸಿನ್ಸ್ ಅಂದರೆ ನಿರ್ದಿಷ್ಟ ಸಮಯದಿಂದ. ಫ್ರಮ್ ಅಂದರೆ ಅದು ಸಹ ನಿರ್ದಿಷ್ಟವೇ, ಸಮಯವೇ. ನೋಡೋಣ ಬನ್ನಿ. ದ ಶಾಪ್ ಈಸ್ ಓಪನ್ ಫ್ರಮ್ 9 AM ಟು 9 PM. ಅಂಗಡಿಯು ಬೆಳಿಗ್ಗೆ 9ರಿಂದ ರಾತ್ರಿ 9ರವರೆಗೆ ತೆರೆದಿರುತ್ತದೆ. ದ ಶಾಪ್ ಈಸ್ ಓಪನ್ ಫ್ರಮ್ 9 AM ಟು 9 PM. ಇಲ್ಲಿ ಏನು ವ್ಯತ್ಯಾಸ ಗೊತ್ತಾಯ್ತು ನಿಮಗೆ? ಸಿನ್ಸ್ ಅಂದರೆ ಪರ್ಫೆಕ್ಟ್ ಕಂಟಿನ್ಯೂಸ್ ಪ್ರೆಸೆಂಟ್ ಟೆನ್ಸ್, ನಡೆಯುತ್ತಿದ್ದ ಪೂರ್ಣ ವರ್ತಮಾನ ಕಾಲ, ಅದರ ಜೊತೆ ಉಪಯೋಗವಾಗಿದೆ. ಇಲ್ಲಿ ಸಾಮಾನ್ಯವಾಗಿ ಹೇಳಲಿಕ್ಕೆ ನಾವು ಫ್ರಮ್ನಿಂದ ಟು ಹೇಳ್ತೇವೆ. ಅರ್ಥ ಆಯ್ತಾ? ನಿಮಗೆ ನನ್ನ ಕ್ಲಾಸಿಗೆ ಸೇರಿದರೆ ನಾನು ಅಲ್ಲಿ ಇನ್ನೂ ಡೀಟೇಲ್ ಆಗಿ ಕಲಿಸ್ತೇನೆ. ಅವರ್ ಎಕ್ಸಾಮ್ಸ್ ವಿಲ್ ಸ್ಟಾರ್ಟ್ ಫ್ರಮ್ ನೆಕ್ಸ್ಟ್ ವೀಕ್. ನಮ್ಮ ಪರೀಕ್ಷೆಗಳು ಮುಂದಿನ ವಾರದಿಂದ ಪ್ರಾರಂಭವಾಗುತ್ತವೆ.
ಅವರ್ ಎಕ್ಸಾಮ್ಸ್ ವಿಲ್ ಸ್ಟಾರ್ಟ್ ಫ್ರಮ್ ನೆಕ್ಸ್ಟ್ ವೀಕ್. ಐ ಆಮ್ ಫ್ರಮ್ ಕರ್ನಾಟಕ, ಇದು ಪ್ಲೇಸಿಗೆ ಒರಿಜಿನ್ ಆಫ್ ಪ್ಲೇಸ್. ನಾನು ಕರ್ನಾಟಕದವನು, ಇಲ್ಲಿ ಜಾಗದ ಮೂಲವನ್ನು ಸೂಚಿಸುತ್ತದೆ. ಐ ಆಮ್ ಫ್ರಮ್ ಕರ್ನಾಟಕ. ಇನ್ನೂ ನಿಮಗೆ ಡೀಟೇಲ್ ಆಗಿ ಕಲಿಬೇಕು ಅಂದರೆ ನಾನೊಂದು ಕೋರ್ಸ್ ರಚಿಸಿದ್ದೇನೆ. ಏನೂ ಬಾರದವರಿಂದ ಅಂದರೆ ABCDಯಿಂದ ಅಂದರೆ ಬೇಸಿಕ್ನಿಂದ ಇಂಗ್ಲೀಷ್ ಮಾತನಾಡಲಿಕ್ಕೆ ಹೇಗೆ ಕಲಿಬಹುದು. ನಾನು 1994ರಿಂದ ಕಲಿಸ್ತಾ ಇದ್ದೇನೆ. ಆಗ ನನಗೆ ಸಿಕ್ಕಿದ ಸ್ಟೂಡೆಂಟ್ಗಳೆಲ್ಲ 3ನೇ ಕ್ಲಾಸ್ 4ನೇ ಕ್ಲಾಸ್ ಓದಿದವರು. ಅವರಿಗೆ ನಾನು ಕಲಿಸ್ತಾ ಅವರು 4-5 ತಿಂಗಳಲ್ಲಿ ಮಾತಾಡಲಿಕ್ಕೆ ಕಲ್ತರು. ಆ ಅನುಭವದಿಂದ ಕಂಟಿನ್ಯೂಸ್ ಆಗಿ ಇದೇ ಕೆಲಸ ಮಾಡ್ತಾ ಇದ್ದೇನೆ ಮತ್ತು ಆ 32 ವರ್ಷಗಳ ಅನುಭವದಿಂದ ಈ ಕೋರ್ಸ್ ರಚಿಸಿದ್ದೇನೆ. ಅದಕ್ಕಾಗಿ ನಿಮಗೆ ನಾನು ಇಷ್ಟು ಗ್ಯಾರಂಟಿಯಲ್ಲಿ ಹೇಳ್ತೇನೆ, ನನ್ನ ಈ ಕೋರ್ಸ್ ಮಾಡಿದರೆ ನಿಮಗೆ ಇಂಗ್ಲೀಷ್ ಮಾತಾಡಲಿಕ್ಕೆ ಬರ್ತದೆ ಅಂತ.